ಎವ್ರಿವನ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಸಂತೋಷ್ ಕನ್ನಡ ವ್ಲಾಗ್ಸ್. ನಾನು ಮೊದಲೆಲ್ಲ ಜೈ ಬಜರಂಗಿ ಅಂತೇಳಿ ಇಟ್ಕೊಂಡಿದ್ದೆ. ಇವಾಗ ಸ್ವಲ್ಪ ಚಾನಲ್ ನೇಮನ್ನು ಕೂಡ ಚೇಂಜ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಆ ಒಂದು ನೇಮಲ್ಲಿ ನೋಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ದಿನದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಬೇಬಿ ಕಾರ್ನನ್ನು ಯೂಸ್ ಮಾಡಿಕೊಂಡು ಪುಲಾವನ್ನು ಮಾಡ್ಕೊಂಡಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಎಂದಿನಂತೆ ನಂದು ಯಾವಾಗಲೂ ಸಹ ಸೇಮ್ ಇದೆ. ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಅದಾದ ನಂತರ ಡೈಲಿ ಯಾವ ರೀತಿ ರೊಟೀನ್ ಇರುತ್ತೋ ಅದೇ ರೀತಿಯಾಗಿ ನನ್ನ ರೊಟೀನ್ ಸಹನೇ ಇರುತ್ತೆ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಲೇಟಾಗೇ ಆಯಿತು ರಂಗೋಲಿ ಬಿಡ್ತಕ್ಕಂಥದ್ದು. ಹಾಗಾಗಿ ನೋಡಿ ನಮ್ಮ ಮೂಡ್ ಯಾವ ಥರ ಇರುತ್ತೋ ಆ ರೀತಿಯಾಗಿ ಬರುತ್ತೆ ಅಂತೇಳಿ. ಸಮ್ಟೈಮ್ಸ್ ತುಂಬ ಹ್ಯಾಪಿಯಾಗಿ ರಂಗೋಲಿಯಲ್ಲಿ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಸಮ್ಟೈಮ್ಸ್ ತುಂಬ ಅರ್ಜೆಂಟ್ ಅಂತೆಲ್ಲ ಹಾಕಿದುವಾಗ ಆ ರೀತಿ ಹೆಂಗೆಂಗೋ ಆಗಿಬಿಡುತ್ತೆ. ಅಂದರೆ ಒಂದೇ ದಿನ ಒಂದೇ ಥರ ಇರಲ್ವಲ್ಲ, ಸೊ ಏನೂ ಮಾಡೋಕ್ಕಾಗಲ್ಲ. ಹಾಗೆ ಗಿಡದಲ್ಲಿ ಹೂ ಸಹ ಬಿಟ್ಟಿತ್ತು ದೇವ್ರಿಗೆ ಅಂತ ಹೇಳ್ಬಿಟ್ಟು ಅದನ್ನು ಸಹ ತಗೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಸಮ್ಟೈಮ್ಸ್ ಟೀಗೂ ಸಹ ಯೂಸ್ ಮಾಡ್ಕೊಳ್ತೀನಿ. ಇವಾಗ ಮಗ್ಗಿರುತ್ತಲ್ವ, ಅದು ನಾಳೆಗೆಲ್ಲ ತುಂಬ ಅರಳಿರುತ್ತೆ. ಫೋಟೋ ನೋಡೋಕ್ಕೇ ತುಂಬ ಚೆನ್ನಾಗಂತ ಅನಿಸುತ್ತೆ. ಹಾಗೆಯೇ ತಗೊಂಡು ನಾನು ಹೊರಗಡೆ ಕ್ಲೀನ್ ಮಾಡೋಕ್ಕೆ ಹೋಗೋದಕ್ಕೆ ಮೊದಲೇ ಗ್ರೀನ್ ಟೀಯನ್ನು ಮಾಡಿಬಿಟ್ಟು ಇಟ್ಬಿಟ್ಟು ಹೋಗಿದ್ದೆ. ಸೊ ಹಾಗಾಗಿ ಮೊದಲು ನಾನು ಒಂದು ಗ್ರೀನ್ ಟೀಯನ್ನು ಕುಡಿದ್ಬಿಟ್ಟು ಆಮೇಲೆ ನನ್ನ ದಿನವನ್ನು ನಾನು ಶುರು ಮಾಡ್ಕೊಳ್ತೀನಿ. ಕೆಲಸಗಳು ಸ್ವಲ್ಪ ಆಚೆ ಈಚೆ ಆಗ್ಬೋದು, ಟೈಮ್ ಸ್ವಲ್ಪ ಆಚೆ ಈಚೆ ಆಗ್ಬೋದು. ಅಂದರೆ ಸಮ್ಟೈಮ್ಸ್ ಬೇಗನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟಿದ್ರೆ ಆದಮೇಲೆ ಕುಡಿತೀನಿ. ಇಲ್ಲ ಟೈಮೇ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಫಸ್ಟ್ ಇದೆಲ್ಲ ಕೆಲವೊಂದನ್ನು ನನ್ನ ರೆಗ್ಯುಲರಾಗಿ ಏನಿರುತ್ತೋ ಅದನ್ನು ಸಾಮಾನ್ಯವಾಗಿ ಅದೇ ರೀತಿಯಾಗಿ ನಡೆಸ್ಕೊಂಡು ಹೋಗ್ತೀನಿ. ಬೇಬಿ ಕಾರ್ನ್ ಇತ್ತು, ಸೊ ಅದನ್ನೆಲ್ಲನೂ ಸಹ ನಾನಿವಾಗ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಜಸ್ಟ್ ಬೇಬಿ ಕಾರ್ನನ್ನೇ ಯೂಸ್ ಮಾಡಿಕೊಂಡು ಪುಲಾವ್ ಮಾಡ್ಕೋಬೋದು. ತರಕಾರಿಗಳಿತ್ತು ಅಂತೇಳಿ ಏನು ಮಾಡಿದ್ದೀನಿ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು ಅಷ್ಟೇ. ಇವಾಗ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಇವಾಗ ಪಲಾವ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ. ನೀವು ಯಾವ ರೀತಿಯಾಗಿ ಎಣ್ಣೆಯನ್ನು ಯೂಸ್ ಮಾಡ್ತೀರೋ, ಯಾವ್ದು ಬೇಕು ಅನಿಸುತ್ತೋ ಅದನ್ನು ತಗೊಂಡ್ರೆ ಆಯಿತು. ಎಣ್ಣೆ ಎಲ್ಲ ಕಾದ್ಮೇಲೆ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಳೋದು. ನಾನಿಲ್ಲಿ ಜೀರಿಗೆ ಮತ್ತು ಸೋಂಪು ಹಾಗೆ ಸ್ವಲ್ಪ ಸ್ಟಾರ್ ಮೊಗ್ಗನ್ನು ಹಾಕ್ಕೊಂಡು ಮತ್ತು ಪಲಾವ್ ಎಲೆ ಮತ್ತು ಕಸೂರಿ ಮೇಥಿಯನ್ನು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಾದಮೇಲೆ ಈರುಳ್ಳಿಯನ್ನು ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚಕ್ಕೆ ಲವಂಗ ಏನೂ ಸಹ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ನಾನು ಪಲಾವ್ ಪೌಡ್ರನ್ನ ಯೂಸ್ ಮಾಡ್ಕೊಳ್ತೀನಲ್ಲ ಅದರಲ್ಲೇ ಇದೆ. ಸೊ ಹಾಗಾಗಿ ಜಾಸ್ತಿ ಆಗಿಬಿಡುತ್ತೆ ಅಂತೇಳಿ ಅದೆಲ್ಲ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ಹಾಗೆ ಟೊಮೊಟೊ ತರಕಾರಿ ಎಲ್ಲವನ್ನು ಒಂದು 2 ನಿಮಿಷ ಗ್ಯಾಪ್ ಕೊಟ್ಟು ಎಲ್ಲವನ್ನು ಸಹ ಫ್ರೈ ಮಾಡ್ಕೊಂಡಿದ್ದೀನಿ. ಕೊನೆಯದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬೇಬಿ ಕಾರ್ನನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಇಲ್ಲಿ ನಾನು ಬಟಾಣಿಯನ್ನು ನೆನೆಸ್ಕೊಂಡಿಲ್ಲ, ನೈಟೇನೆ ಹಸಿ ಕಾಳನ್ನು ನೆನೆಸ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ 1 ಸ್ಪೂನಷ್ಟು ಧನಿಯಾ ಪೌಡರು ಹಾಗೆ ಖಾರಕ್ಕೆ ಎಷ್ಟು ಬೇಕಿರುತ್ತೋ ಅಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು ಪಲಾವ್ ಪೌಡ್ರನ್ನು ಸಹ 1 ಸ್ಪೂನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೋಮ್ ಮೇಡ್ ಪೌಡರ್ ಆಲ್ರೆಡಿ ನಾನು ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಪೌಡರ್ ಹೇಗೆ ಮಾಡೋದು ಅಂತೇಳಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಕೊನೆಯದಾಗಿ ಕೊತ್ತಂಬರಿ, ಕರಿಬೇವು ಹಾಗೆ ಕ್ಯಾಪ್ಸಿಕಮ್ಮನ್ನು, ಎಲ್ಲೋ ಕ್ಯಾಪ್ಸಿಕಮ್ ಇತ್ತು, ಫಸ್ಟೇ ಸೇರಿಸ್ಬಿಟ್ರೆ ತುಂಬ ಮೆತ್ತಗಾದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊನೆಯದಾಗಿ ನಾನು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂಚೂರು ಪನ್ನೀರ್ ಇತ್ತು, ಮತ್ತು ಅದನ್ನು ಏನಕ್ಕೂ ಯೂಸ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ರೋಟೀನ್ ಎಲ್ಲ ಸಿಗುತ್ತೆ ಕಾಳುಗಳೆಲ್ಲವನ್ನು ಸೇರಿಸ್ಕೊಂಡ್ರೆ ಅಂತೇಳಿ ಇದ್ರ ಜೊತೆನೇ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಿಸ್ಬಿಟ್ಟು ಇವಾಗ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ತಗೊಂಡಿರ್ತೀರೋ ಅದರ 2ರಷ್ಟು ನೀವು ನೀರನ್ನು ಹಾಕ್ಕೊಂಡ್ರೆ ಆಯಿತು. ಅಕ್ಕಿಯನ್ನೆಲ್ಲ ಸೇರಿಸ್ಬಿಟ್ಟು ಎಲ್ಲವನ್ನು ಒನ್ ಟೈಮ್ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನಾನು ಏನು ಮಾಡ್ತೀನಿ, ಆ ಎಣ್ಣೆಯಲ್ಲೇ ಹುರ್ಕೊಳ್ತೀನಿ. ಅದಾದ ನಂತರ ನಾನು ನೀರನ್ನು ಸೇರಿಸ್ಕೊಳ್ತೀನಿ. ಬಾಸುಮತಿ ಏನಾದರೂ ಹಾಕ್ತೀವಿ ಅಂತ ಹೇಳಿದ್ರೆ 1ಕ್ಕೆ 1.5 ನೀರು ಉದ್ರೆ ಸಾಕಾಗುತ್ತೆ. ಬಟ್ ನಾರ್ಮಲ್ ರೈಸನ್ನು ತಗೊಳ್ತೀವಿ ಅಂದರೆ 2 ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಬಂದರೆ ಆಯಿತು. ಇವಾಗ ರೆಡಿ ಆಗಿದೆ ನೋಡಿ. ಈ ರೀತಿಯಾಗಿ ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇವಾಗ ಮಾಡೋ ರೀತಿ ಒಂದೇ ಇರ್ಬೋದು, ಬಟ್ ಅದಕ್ಕೆ ಆಗ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಬೇರೆ ಬೇರೆ ಇರುತ್ತಲ್ವ. ಮತ್ತು ಕಾಳುಗಳು ಕೊಟ್ಟರೆ ತಿನ್ನಲ್ಲ ಅಂತಿದ್ರೆ ಈ ರೀತಿಯಾಗಿ ಪುಲಾವ್ಗೆ ಸೇರಿಸ್ಬಿಟ್ಟು ಕೊಟ್ಬಿಟ್ರೆ ಮಕ್ಕಳು ಖುಷಿಯಾಗೇ ತಿಂತಾರೆ. ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾಯಿತು. ಚೆನ್ನಾಗಿದೆ ಅಂತೇಳಿ ಈ ಥರ ಪಲಾವ್ ಐಟಮ್ಸ್ ಎಲ್ಲ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾನೆ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿಂದ. ಇವಾಗ ಚಿಕ್ಕವನು ಸಹ ಮನೇಲೇ ಇದ್ದ.
ಅವನಿಗೂ ಸಹ ಬ್ರೇಕ್ಫಾಸ್ಟನ್ನು ತಿನ್ನಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದೀನಿ. ಹಾಗೆ ನಾನು ತಿಂದ್ಬಿಟ್ಟು ಬೆಳಗ್ಗೆನೇ ಸ್ವಲ್ಪ ನೀರು ಪ್ರಾಬ್ಲಮ್ ಆಗಿತ್ತಂತ ಸ್ನಾನಕ್ಕೆಲ್ಲ ಇರಲಿಲ್ಲ, ಅವ್ರು ಮಾಡ್ಕೊಂಡು ಹೋಗೋ ಅಂಥವ್ರು ಹೋಗಿದ್ರು. ಆಮೇಲೆ ನಿಧಾನಕ್ಕೆ ಮಾಡಿದ್ರಾಯಿತು. ಮತ್ತು ಏರ್ ಪ್ಯಾಕ್ ಹಾಕೋದೆಲ್ಲ ಇತ್ತು, ಏರ್ ಆಯಿಲಿಂಗ್ ಮಾಡ್ತಕ್ಕಂಥದ್ದು. ಹಾಗಾಗಿ ಬ್ರೇಕ್ಫಾಸ್ಟನ್ನು ಸಹ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಅಂತೇಳಿ ನಾನು ಓಟ್ಸನ್ನು ಸಹ ಇವಾಗಲೇ ನೆನೆಸಿಟ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಓಟ್ಸನ್ನು ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸಬ್ಜಾ, ಚಿಯಾ ಯಾವುದಿರುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಗ್ರೇಪ್ಸ್ಗಳನ್ನ, ಅಂದರೆ ರುಚಿಗೆ ಬೇಕಿರುತ್ತಲ್ವ, ಸ್ವೀಟ್ ಬೇಕಿರುತ್ತಲ್ಲ, ಹಾಗಾಗಿ ನಾನು ಗ್ರೇಪ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನದ ತನಕ ನೆನೆಯುತ್ತಲ್ವ, ಚೆನ್ನಾಗೇ ನೆನ್ಕೊಂಡಿರುತ್ತೆ. ಸ್ವಲ್ಪ ಬಿಸಿ ಹಾಲನ್ನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇರ್ತೀನಿ. ಯಾವಾಗಲಾದ್ರೂ ತಿನ್ಬೇಕು ಈ ಥರ ಮಧ್ಯೆ ಒಂದು ಟೈಮ್ ಮಾರ್ನಿಂಗ್ ಓಟ್ಸ್ ತಿನ್ನೋಕ್ಕೆ ಟೈಮ್ ಆಗಿಲ್ಲ ಅಂತ ಹೇಳಿದ್ರೆ ಪಲಾವ್ ಮಾಡಿರ್ತೀವಲ್ವ, ಪಲಾವ್ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅದನ್ನು ತಿನ್ಬಿಟ್ಟಿದ್ರೆ ಮಧ್ಯಾಹ್ನ ಅಥವಾ ನೈಟ್ ಯಾವಾಗಲಾದರೂ ಒಂದು ಟೈಮು ಈ ರೀತಿಯಾಗಿ ಸ್ವಲ್ಪ ಲೈಟಾಗಿರ್ತಕ್ಕಂಥ ಫುಡ್ಡನ್ನು, ಮತ್ತು ಫೈಬರ್ ರಿಚ್ ಎಲ್ಲ ಇರುತ್ತಲ್ವ ಇದರಲ್ಲಿ, ಸೊ ಹಾಗಾಗಿ ಏನು ಮಾಡ್ತೀನಿ, ಈ ರೀತಿ ಫುಡ್ಗಳನ್ನ ತಗೊಳ್ತೀನಿ. ಮಾರ್ನಿಂಗೇನೆ ನೆನೆಸಿಟ್ಬಿಟ್ರೆ ನಾವೇನು ಮಾಡ್ಬೋದು, ಮಧ್ಯಾಹ್ನ ನಾವು ಊಟ ಮಾಡುವಂಥ ಲಂಚ್ ಟೈಮ್ಗೆ ಇದನ್ನು ತಿನ್ಕೋಬೋದು. ಮನೇಲಿ ಏನು ಹಣ್ಣುಗಳಿರುತ್ತೋ ಅದನ್ನು ಇದ್ರ ಜೊತೆ ಸೇರಿಸ್ಬಿಟ್ಟು ತಿನ್ಕೋಬೋದು. ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ಮಾರ್ನಿಂಗೇನೆ ನೆನೆಸಿ ಇಟ್ಬಿಡ್ತಾ ಇದ್ದೀನಿ. ಇವಾಗ ಒಂದು 8-9 ಗಂಟೆ ಅಷ್ಟರಲ್ಲಿ ನೆನೆಸಿದ್ರೆ ನಾನು ಮಧ್ಯಾಹ್ನ ಒಂದು 2 ಗಂಟೆ ಅಷ್ಟರಲ್ಲಿ ತಿಂತೀನಿ ಅಂತ ಹೇಳಿದ್ರೆ ಚೆನ್ನಾಗೇ ನೆನ್ಕೊಂಡಿರುತ್ತೆ. ಚಿಕ್ಕವ್ರ ಮನೇಲೇ ಇದ್ದರು ಇವತ್ತು, ಅವ್ರಿಗೂ ಸಹ ಫ್ರೆಶ್ ಅಪ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಮಾಡಿಸಾಯಿತು. ನನ್ನ ಮಗನಿಗೆ ಏನಾದರೂ ಚೆನ್ನಾಗಿ ರೆಡಿ ಮಾಡಿಸ್ಬಿಟ್ರೆ, ಚೆನ್ನಾಗಿ ಬಟ್ಟೆ ಹಾಕ್ಸ್ಬಿಟ್ರೆ, ಮತ್ತು ಏನಾದ್ರೂ ಅವ್ನು ಕೇಳ್ದಂಗೆ ಏನಾದ್ರೂ ಈ ಥರ ಪೌಡರ್ ಬೇಕು, ಈ ಥರ ಕ್ರೀಮ್ ಬೇಕು, ಫೇಸ್ ಕ್ರೀಮ್ ಅಂತೆಲ್ಲ ಕೇಳ್ತಾನಲ್ವ, ಆ ಥರದ್ದೆಲ್ಲ ಏನಾದರೂ ಹಚ್ಕೊಟ್ಬಿಟ್ರೆ, ಮತ್ತು ಈ ಥರದ್ದೆಲ್ಲ ಕುಂಕುಮ ಎಲ್ಲ ಬೇಕಂತ ಕೇಳ್ತಾನೆ, ಆ ಥರ ಎಲ್ಲ ಹಚ್ಕೊಟ್ಬಿಟ್ರೆ ತುಂಬಾ ಖುಷಿ ಅಂತ ಅನಿಸುತ್ತೆ ಫ್ರೆಶ್ ಆದ ತಕ್ಷಣ. ಮತ್ತು ತುಂಬ ಖುಷಿಯಾಗಿ ಸ್ನಾನ ಮಾಡೋದು ಅಷ್ಟೇ. ಬೇರೆ ಮಕ್ಕಳ ಥರ ಎಲ್ಲ ಏನು ಆಟ ಮಾಡ್ತಕ್ಕಂಥದ್ದು ಅದೆಲ್ಲ ಏನು ಮಾಡಲ್ಲ, ತುಂಬ ಇಷ್ಟ ಆಗೇ ಮಾಡ್ತಾನೆ. ಬಟ್ ಅವ್ನಿಗೇನೋ ಒಂಥರ ಖುಷಿ, ಅವನಿಗೆ ಯಾವ ಥರ ಬಟ್ ಬೇಕಂತ ಅನಿಸುತ್ತೋ ಆ ಥರ ಎಲ್ಲ ಮಾಡಿಬಿಟ್ಟು ರೆಡಿ ಮಾಡಿಕೊಟ್ಬಿಟ್ರೆ ತುಂಬಾ ಖುಷಿ ಆಗಿಬಿಡುತ್ತೆ. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಅದೊಂಥರ ಫೇಸಲ್ಲಿ ತೋರಿಸಲ್ಲ, ಒಳೊಳಗೇ ಖುಷಿ ಪಡ್ತಾ ಇರ್ತಾನೆ. ಕೊನೆಗೆ ಏನಂತ ಕೇಳಿದ್ರೆ ಅವಾಗ ಖುಷಿ ಪಡ್ತಾ ಇರ್ತಾನೆ. ಅದೊಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಕನ್ನಡಿ ನೋಡ್ಕೊಳ್ತಾ ಇದ್ದಾನೆ, ಮತ್ತು ಇಲ್ಲೇನು ಅಲ್ಲೇನು ಅಂತ ಫೇಸ್ನ ನೋಡ್ತಾ ಇರ್ತಾನೆ. ಸಾಕ ಇನ್ನೇನು ಹಾಕಬೇಕು ಅಂತ ಕೇಳಿದೆ. ಅವ್ನಿಗೇನೋ ಒಂಥರ ಖುಷಿ ಆಯಿತು ಅಂತೇಳಿ. ಅವ್ನು ಏನು ಕೇಳ್ತಾನೋ ಆ ಥರವಾಗಿ ಹಾಕ್ಕೊಟ್ಬಿಟ್ರೆ ಅವನಿಗೆ ತುಂಬಾ ಖುಷಿ ಆಗುತ್ತೆ. ಸರಿ ಅಂತೇಳಿ ದೀಪ ಕೂಡ ಇನ್ನೂ ಹಚ್ಚಿರಲಿಲ್ಲ, ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿಬಿಡೋಣ. ಆಮೇಲೆ ವಾಕಿಂಗ್ ಹೋಗಬೇಕಿತ್ತು, ಹಾಗಾಗಿ ದೀಪ ಹಚ್ಬಿಟ್ಟೆ ಹೋಗೋಣ ಅಂತೇಳ್ಬಿಟ್ಟು ಅದನ್ನು ಸಹ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಹೇಳಿದ್ನಲ್ಲ, ಯಾವುದಾದ್ರೂ ಅಷ್ಟೇ ಟೈಮಿಂಗ್ಸ್ ಚೇಂಜ್ ಆಗ್ಬೋದು. ಬೆಳಗ್ಗೆ ಹೋಗ್ತೀನಿ ಅಥವಾ ಏನಾದರೂ ಟೈಮ್ ಇದ್ದರೆ ಒಂದು 11 ಗಂಟೆ ಆಗಿಬಿಟ್ಟಿದ್ರೆ ಕೆಲಸ ಎಲ್ಲ ಮುಗಿಯೋಂಥದ್ದು, ಆವಾಗಲೂ ಬಿಡಲ್ಲ. 11 ಗಂಟೆ ಮೇಲಾದ್ರೂ ಸಹ ಹೋಗ್ಬಿಟ್ಟು ಬರ್ತೀನಿ. ಬಟ್ ಯಾವಾಗ ಹೋಗ್ತೀನೋ ಏನೋ ಗೊತ್ತಿಲ್ಲ. ಆ ದಿನದಲ್ಲಿ ನಾನು ಏನು ಮಾಡಬೇಕು, ನನ್ನ ರೊಟೀನ್ ಏನಿರುತ್ತೋ, ನಾನು ಯಾವ ಥರ ಮಾಡಬೇಕಂತ ಅಂದ್ಕೊಂಡಿರ್ತೀನೋ ಅದಷ್ಟನ್ನು ಏನು ಮಾಡ್ತೀನಿ, ಆ ಒಂದು ದಿನದಲ್ಲಿ ನಾನು ಮುಗಿಸ್ಕೊಳ್ತೀನಿ. ಯಾವುದೇ ರೀತಿಯಾದಂಥ ರೀಸನ್ನ ಕೊಟ್ಕೊಳ್ಳೋದಿಲ್ಲ. ಎಲ್ಲಾದರೂ ಔಟ್ಸೈಡ್ ಹೋಗಿದ್ದು ಬಂದುಬಿಟ್ಟಿದ್ದೀನಿ ಅಂತ ಹೇಳಿದ್ರು ಅಷ್ಟೇ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು, ಇಲ್ಲಾಂದರೆ ಏನು ಮಾಡ್ತೀನಿ, ಮನೇಲೇ ಒಂದು 20 ನಿಮಿಷ ವಾಕ್ ಮಾಡ್ಕೊಳ್ಕಂಥದ್ದು ಏನಾದರೂ ಒಂದನ್ನು ಮಾಡಿ 1 ಅವರ್ ನಾನು ಕಂಪ್ಲೀಟನ್ನು ಮಾಡ್ಕೊಳ್ತೀನಿ. ಆ ರೀತಿಯಾಗಿ ನನ್ನ ಕೆಲಸಗಳನ್ನು ನಾನು ಮುಗಿಸ್ಕೊಳ್ತೀನಿ. ಹೇಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಎಲ್ತ್ ಕಡೆ ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಲೈಫ್ ಲಾಂಗ್ ನೋಡ್ಕೊಳ್ತಾನೆ ಇರಬೇಕು. ಒನ್ ಟೈಮ್ ಮಾಡಿ ಬಿಡ್ತಕ್ಕಂಥದ್ದಲ್ಲ, ಅದನ್ನೇ ಹೇಳ್ತಕ್ಕಂಥದ್ದು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು ಅಂತ. ಒಂದು ದಿನ ಏನಾದ್ರೂ ಮಾಡ್ದಿರೋ ಆ ರೀತಿ ಏನೋ ಒಂದು ಎಕ್ಸಸೈಸು ಅಥವಾ ವಾಕಿಂಗು ನಾವು ಏನನ್ನು ಅಭ್ಯಾಸ ಮಾಡ್ಕೊಂಡಿರ್ತೀವೋ ಅದನ್ನು ಮಾಡ್ದಿರ ಏನಾದರೂ ಬಿಟ್ಬಿಟ್ರೆ, ಒಂದು ದಿನ ಬಿಟ್ಬಿಟ್ರೆ ಮತ್ತೆ ಅದ್ರ ವೆಯ್ಟ್ಗೆ ಏನಾಗುತ್ತಲ್ಲ ಅದು 1 ಮಂತ್ ಮತ್ತೆ ಕಷ್ಟಪಡಬೇಕಾಗುತ್ತೆ. ಅದಕ್ಕೆ ಏನಾದರೂ ಪರವಾಗಿಲ್ಲ ಅಂಥೇಳಿ ಇವಾಗೆಲ್ಲ ಲೀವಲ್ಲೆಲ್ಲ ಬೇರೆ ಕಡೆ ಎಲ್ಲ ಓಡಾಡ್ಕೊಂಡು ಬಂದಿದ್ದಾಯ್ತಲ್ವ, ಸೊ ಹಾಗಾಗ್ಬಿಟ್ಟು ಏನಾಗಿತ್ತು, ಸ್ವಲ್ಪ ವೆಯ್ಟ್ ಗೇನೆಲ್ಲ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಯಾವುದೇ ಒಂದು ಟೈಮಲ್ಲಾದರೂ ಪರವಾಗಿಲ್ಲ, ನನಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ನಾನು ಮಾಡ್ಕೊಳ್ತಾ ಇರ್ತೀನಿ. ಔಟ್ಸೈಡ್ ಇವಾಗೆಲ್ಲ ಮಳೆ, ಔಟ್ಸೈಡ್ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ಮನೇಲಾದರೂ ಸಹ ನಾನು ಮಾಡ್ಕೊಳ್ತಾನೆ ಇರ್ತೀನಿ. ಬೆಳಿಗ್ಗೆನೇ ಇದು ಓಟ್ಸ್ ಎಲ್ಲ ನೆನೆಸಿಟ್ಟಿದ್ದೆ ಅಲ್ವಾ, ಹಾಗಾಗಿ ಇವಾಗ ಅದು ಸಹ ರೆಡಿಯಾಗಿತ್ತು. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತು, ಕಟ್ ಮಾಡಿ ಇಟ್ಕೊಂಡಿದ್ದೆ. ಎಲ್ಲವನ್ನು ಸಹ ಮಿಕ್ಸ್ ಮಾಡಿಕೊಂಡು ತಿಂದರೆ ಆಯಿತು. ಸಮ್ಟೈಮ್ಸ್ ಈ ರೀತಿ ಓಟ್ಸ್ ಎಲ್ಲ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಒಂದು 11 o'clock ಅಷ್ಟರಲ್ಲಿ ಏನು ಮಾಡ್ತೀನಿ, ಫ್ರೂಟ್ಸ್ ಎಲ್ಲ ತಿಂತಕ್ಕಂಥದ್ದು ಆ ರೀತಿ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಮಕ್ಕಳೆಲ್ಲ ಬರ್ತಾರಲ್ವ, ಆವಾಗ ತಿಂತಕ್ಕಂಥದ್ದನ್ನು ಮಾಡ್ತೀನಿ.
ಸಪೋಟ ಜೊತೆ ಓಟ್ಸ್ ಮಾಡ್ಕೊಳ್ತೀವಲ್ಲ ತುಂಬಾ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಆ್ಯಪಲ್ನ ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ. ಸಪೋಟನೇ ಜಾಸ್ತಿ ತಿನ್ನೋದು ಬೇಡ, ಜಾಸ್ತಿ ಸ್ವೀಟ್ ಅಂತ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. 3 ಟೈಮ್ ಕೊಟ್ರೂ ತಿನ್ಬೋದು. ಯಾರಿಗೆಲ್ಲ ಓಟ್ಸ್ ತಿಂದು ಅಭ್ಯಾಸ ಆಗಿಬಿಟ್ಟಿರುತ್ತಲ್ಲ ಅವ್ರಿಗೆ 3 ಟೈಮ್ ಕೊಟ್ಟರು ತಿನ್ಬೋದು. ಈ ರೀತಿ ಕೊಟ್ಟರೆ ಆ ಥರ ಚೆನ್ನಾಗಿರುತ್ತೆ. ಮತ್ತು ಎಲ್ಲಿ ಕೂಡ ಇರುತ್ತೆ, ಡ್ರೈ ಫ್ರೂಟ್ಸ್ಗಳೆಲ್ಲ ಸೇರಿಸ್ಕೊಂಡಿರ್ತೀವಿ. ಮತ್ತು ಫೈಬರ್ ರಿಚ್ ಇರುತ್ತಲ್ವ. ನನ್ನ ಚಿಕ್ಕ ಮಗನಿಗೆ ಇದೆಲ್ಲ ತುಂಬ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟೈತೆ. ಸ್ಮೂತಿ ಕುಡಿ ಅಂತ ಟೈಮಲ್ಲಿ ಅವನು ಕುಡಿತೀನಿ ಅಂತ ಕುಡಿತಾನೆ. ಮತ್ತು ಈ ಒಂದು ಓಟ್ಸ್ ತಿನ್ನೋ ಅಂಥ ಟೈಮಲ್ಲಿ ಕೆಲವ್ರು ಇಷ್ಟಪಟ್ಟು ತಿನ್ನಲ್ಲ ಅಲ್ವ, ಬಟ್ ಅವನಿಗೆ ನಮ್ಮ ಜೊತೆ ತಿಂದು ನೋಡಿ ಎಲ್ಲ ಅಭ್ಯಾಸ ಆಗಿಬಿಟ್ಟಾಯ್ತಲ್ಲ. ಹಾಗಾಗಿ ನಾವೇನಾದರೂ ತಿಂತಿದ್ರೆ ಎಕ್ಸ್ಟ್ರಾ ಏನಾದರೂ ಮಾಡಿಕೊಟ್ರೆ ಅವನು ಸಹ ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಇಷ್ಟಪಟ್ಕೊಂಡೇ ತಿಂತಾನೆ. ಅವ್ನ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗಿರ್ಬೋದು. ಮತ್ತು ಪೂರ್ತಿ ಬೌಲನ್ನು ಕೊಟ್ಟರು ಇಷ್ಟಪಟ್ಕೊಂಡೇ ತಿಂತಾನೆ. ನಾನೇನಾದರೂ ನಾವಿಬ್ಬರೇ ಇರೋ ಅಂಥ ಟೈಮಲ್ಲಿ ಏನಾದರೂ ಆದರೆ ಇಬ್ರಿಗೂ ಸೇರ್ಸೇ ಮಾಡ್ಕೊಂಡು ಏನು ಮಾಡ್ತೀವಿ, ತಿಂದ್ಬಿಡ್ತೀವಿ. ತುಂಬಾ ಖುಷಿಪಟ್ಟು ತಿಂತಾನೆ. ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿರ್ತೀವಲ್ಲ, ಮತ್ತು ಯಾವುದೇ ಖಾರ ಎಲ್ಲ ಇರಲ್ಲ, ಸ್ವೀಟ್ ಅಂತೆಲ್ಲ ಅನಿಸ್ತಿರುತ್ತಲ್ಲ, ಹಾಗಾಗಿ ತಿಂತಾನೆ. ಮತ್ತು ಈವ್ನಿಂಗು ಅವನು ಊಟ ತಿನ್ನಿಸ್ಕೊಡು ಅಂತ ಹೇಳ್ದೆ. ಮಧ್ಯಾಹ್ನ ಜಸ್ಟ್ ಓಟ್ಸ್ ಅಷ್ಟೇ ತಿಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದ. ಚಿಕ್ಕ ಮಕ್ಳಿಗೆ ತಿನ್ಸಿದ್ರೆ ದೊಡ್ಡ ಮಕ್ಕಳಿಗೆ ಅದೊಂಥರ ಫೀಲ್ ಆಗ್ತಾ ಇರುತ್ತೆ, ನಮಗೆ ತಿನ್ಸಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಏನು ಮಾಡಿದೆ, ಇಬ್ಬರಿಗೂ ಸಹ ಕಲಿಸ್ಬಿಟ್ಟು ತಿನ್ನಿಸ್ಕೊಡೋಣ ಅಂತ ಹೇಳ್ಬಿಟ್ಟು. ಅದೊಂಥರ ಒಂದು ಪೀರಿಯಡ್ ಅಷ್ಟೇ. ಆ ಮಕ್ಕಳು ಆ ಒಂದು ಟೈಮಲ್ಲಿ ನಮಗೆ ಏನು ಖುಷಿ, ಅವ್ರಿಗೇನು ಖುಷಿ ಅನಿಸುತ್ತೋ ಆ ಥರದ್ದನ್ನು ನಾವು ಅನುಭವಿಸ್ಕೋಬೇಕು ಅಷ್ಟೇ. ತುಂಬ ದೊಡ್ಡವರಾದಮೇಲೆ ಅವರೇ ನಮಗೆ ಟೈಮ್ ಕೊಡೋ ಅಂಥದ್ದು ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಯಾವ ಟೈಮ್ ಯಾವಾಗ ಸಿಗುತ್ತೋ ಆವಾಗ, ಯಾರ್ಯಾರು ಎಷ್ಟು ದಿನ ಇರ್ತಾರೋ, ಯಾವ್ಯಾವ ಟೈಮ್ ಎಷ್ಟೆಷ್ಟು ದಿನ ಸಿಗುತ್ತೋ, ಮತ್ತು ಯಾರ್ಯಾರು ಎಷ್ಟು ದಿನ ನಮ್ಮ ಜೊತೆ ಇರ್ತಾರೋ ಅದಷ್ಟು ಟೈಮ್ಗಳನ್ನು ನಾವು ಆವಾಗಲೇ ಏನು ಮಾಡಬೇಕು, ಆನಂದಿಸ್ಬೇಕಷ್ಟೇ. ಅದಾದ ನಂತರ ನಮಗೆ ಆ ಟೈಮ್ ಸಿಗುತ್ತೋ ಸಿಗಲ್ವೋ, ಮತ್ತು ಆ ದಿನಗಳು ಬರುತ್ತೋ ಬರಲ್ವೋ, ಮತ್ತು ಇವಾಗ ಅವರೆಲ್ಲ ಬೆಳೆದ ಮೇಲೆ ನಮಗೆ ತಿನ್ನಿಸ್ಕೊಡು ಅನ್ನೋಂಥ ಮೂಡ್ ಇರುತ್ತೋ ಇರಲ್ವೋ, ಅಥವಾ ತಿನ್ಸೋಕೆ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಈ ಟೈಮಲ್ಲಿ ನಮ್ಗೆ ಏನಂತ ಅನಿಸುತ್ತೋ, ನಮಗೇನು ಸಿಕ್ಕಿರುತ್ತೋ ಅದನ್ನು ಸಂಪೂರ್ಣವಾಗಿ ಜೀವಿಸ್ಬೇಕಷ್ಟೇ. ಇಬ್ಬರಿಗೂ ಸಹ ಊಟ ಮಾಡಿಸಿದ್ದಾಯಿತು. ಒಬ್ಬನೇನಾದರೂ ಚಿಕ್ಕವನು ಅಷ್ಟೊಂದು ಇಂಟ್ರೆಸ್ಟಾಗಿ ತಿನ್ನಲ್ಲ. ಮಾರ್ನಿಂಗ್ ಟೈಮು ತಿನ್ನಿಸ್ಬೇಕಿರುತ್ತೆ, ಮಧ್ಯಾಹ್ನ ಟೈಮ್ 1 ಟೈಮ್ ಅಷ್ಟೇ ತಿಂತಾನೆ, ಮತ್ತು ಈವ್ನಿಂಗ್ ಟೈಮು ತಿನ್ನಿಸ್ಬೇಕಿರುತ್ತೆ. ಹಾಗಾಗಿ ತಿನ್ನಿಸಿದ್ದಾಯಿತು. ಸ್ವಲ್ಪ ಬಟ್ಟೆಗಳಿತ್ತು, ಎಲ್ಲನೂ ಸಹ ಮಡಚಿ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಕುತ್ಕೊಂಡು ಮಡಚಿ ಎಲ್ಲನೂ ಕೊಟ್ಟರೆ ನೀಟಾಗಿ ತಗೊಂಡೋಗಿ ಎಲ್ಲವನ್ನು ಸಹ ಒಂದು ಕಡೆ ಜೋಡಿಸಿ ಇಟ್ಕೊಳ್ತಾನೆ. ಅದೆಲ್ಲ ಆರ್ಡರ್ ವೈಸ್ ಜೋಡಿಸ್ಕೊಳ್ತಕ್ಕಂಥದ್ದೆಲ್ಲ ಗೊತ್ತಾದರೆ ಮತ್ತೆ ತೆಗೆಯೋದು, ಹಾಳು ಮಾಡೋದು ಆ ಥರದ್ದೆಲ್ಲ ಮಾಡ್ಕೊಳ್ಳಲ್ಲ ಅಂತ ಏನು ಮಾಡ್ತೀನಿ, ಈ ಥರ ಎಲ್ಲ ಅಭ್ಯಾಸ ಮಾಡ್ತೀನಿ. ಹಾಗೆ ಮಾರ್ನಿಂಗ್ ಎಲ್ಲ ಹಾಲೆಲ್ಲ ಕುಡಿಯೋದಕ್ಕೆ ಕೊಟ್ಟಿರಲಿಲ್ಲ, ಹಾಗಾಗಿ ಅವ್ರಿಗೂ ಸ್ವಲ್ಪ ಹಾಲೆಲ್ಲ ಮಾಡಿಕೊಟ್ಬಿಡೋಣ. ಈ ನೈಟ್ ಟೈಮ್ ಏನಾದರೂ ಹಾಲೆಲ್ಲ ಕೊಟ್ಟರೆ ಸ್ವಲ್ಪ ಇದನ್ನು ಅರಿಶಿನ ಮತ್ತು ಏನು ಮಾಡ್ತೀನಿ, ಪೆಪ್ಪರ್ ಪೌಡ್ರನ್ನು ಯೂಸ್ ಮಾಡ್ಕೊಂಡು ಕೊಡ್ತೀನಿ. ಚಳಿ ಬೇರೆ ಇರುತ್ತಲ್ವ, ಮತ್ತು ನೈಟ್ ಟೈಮ್ ಆ ಥರದ್ದು ಕುಡಿದ್ರೆ, ಈ ಟರ್ಮರಿಕ್ ಮಿಲ್ಕ್ ಎಲ್ಲ ಕುಡಿದ್ರೆ ಸ್ವಲ್ಪ ನಿದ್ದೆನೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀನಿ, ಆ ರೀತಿಯಾಗಿ ಮಾಡಿಕೊಡ್ತೀನಿ. ಮತ್ತು ನಾನು ಸ್ವಲ್ಪ ನೈಟ್ ಮಲ್ಕೊಳ್ಳೋ ಅಂಥ ಟೈಮಲ್ಲಿ ಶುಂಠಿ ನೀರನ್ನು ಕುಡಿಯೋಣ ಅಂತ ಅನಿಸ್ತು. ಹಾಗಾಗಿ ಏನಾದರೂ ತುಂಬ ಹೀಟ್ ಇದೆ ಅಂತ ಅನಿಸಿದ್ರೆ ಏನೂ ಕುಡಿಯೋಲ್ಲ, ಜಸ್ಟ್ ನೀರನ್ನು ಅಷ್ಟೇ ಕುಡಿತೀನಿ. ಇಲ್ಲ ಅಂತ ಹೇಳಿದ್ರೆ ಇವಾಗ ಶುಂಠಿ ಮತ್ತು ಸ್ವಲ್ಪ ಚಕ್ಕೆಯನ್ನು ಯೂಸ್ ಮಾಡಿಕೊಂಡು, ಚಕ್ಕೆ ಪೌಡ್ರನ್ನ ಯೂಸ್ ಮಾಡಿಕೊಂಡು ಡಿಟಾಕ್ಸ್ ವಾಟರನ್ನು ಮಾಡಿಕೊಂಡಿದ್ದೆ. ಇದಾಗಿತ್ತು ಇವತ್ತಿನ ನನ್ನ ದಿನ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಒಂದು ರೀತಿಯಾದಂಥ ಒಂದು ಡ್ರಿಂಕ್ಸನ್ನು ಏನು ಮಾಡ್ತೀನಿ, ಈವ್ನಿಂಗ್ ಟೈಮಲ್ಲಿ, ನೈಟ್ ಟೈಮಲ್ಲಿ ನಾನು ತಗೊಳ್ತೀನಿ. ಥ್ಯಾಂಕ್ ಯು.